ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಹೈಕಮಾಂಡ್ ಅಂಗಳದಲ್ಲಿದೆ. ರಾಜ್ಯದ ನಾಯಕರುಗಳು ಹಿರಿಯರ ಪರ ಒಲವನ್ನ ತೋರಿಸ್ತಾ ಇದ್ರೆ ಹೊಸ ಮುಖಗಳತ್ತ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. 5 ಸಮುದಾಯ, 20 ವರ್ಷ, 60% ಸೂತ್ರ, ಹೀಗೆ ಹಲವು ಮಾನದಂಡಗಳನ್ನ ಹೆಣಿತಾ ಇರುವಂತ ದೆಹಲಿ ನಾಯಕರುಗಳು ಅಳೆದು ತೂಗುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಬನ್ನಿ ಹಾಗಾದ್ರೆ ದೆಹಲಿಯಲ್ಲಿ ಏನ್ ನಡೀತಾ ಇದೆ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ. ದೆಹಲಿಯವರು ಏನ್ ಹೇಳಬೇಕು ನನಗೆ ಹೇಳಿದ್ದಾರೆ. ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ನೋಡಿ, ಹೊಸ ಲೀಡರ್ಶಿಪ್ ಬರ್ತೈತೆ, ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. 20 ವರ್ಷ, 5 ಸಮುದಾಯ, 60% ಪ್ರಮಾಣ. ಇದು ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಹೆಣೆದಿರುವ ಸೂತ್ರ. ಇಷ್ಟು ಮಾನದಂಡದ ಗುರಿ ಇಟ್ಟಿರುವ ರಾಹುಲ್ ಗಾಂಧಿ ಹೊಸಬರಿಗೆ ಮಂತ್ರಿಗಿರಿ ಕೊಡೋ ಬಗ್ಗೆ ಒಲವು ತೋರಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವರಿಷ್ಠರಿಗೆ ಪಟ್ಟಿ ಕೊಟ್ಟಿದ್ರು. ಈ ನಾಯಕರ ಪಟ್ಟಿಯಲ್ಲಿ ಹಿರಿಯರಿಗೆ ಮಣೆ ಹಾಕೋ ಒಲವಿತ್ತು. ಆದರೆ ವರಿಷ್ಠರು ಮಾತ್ರ ಹೊಸಬರ ಕಡೆ ಮುಖ ಮಾಡಿದ್ದಾರೆ. ಹಿರಿಯರ ಬದಲಿಗೆ ಹೊಸಬರಿಗೆ ಮಣೆ ಹಾಕೋ ಚಿಂತನೆಯಲ್ಲಿದ್ದಾರೆ. ಹೀಗಾಗಿ ರಾಜ್ಯ ನಾಯಕರ ಪಟ್ಟಿಯನ್ನ ರೀವರ್ಕ್ ಮಾಡೋದಾಗಿ ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಮಧ್ಯಾಹ್ನ ನಡೆದಂಥ ಸಭೆ ಕೇವಲ 10 ನಿಮಿಷದ ಒಳಗಡೆ ಅಂತ್ಯವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಯಿತು. ಯಾಕೆಂದ್ರೆ ಮೊದಲಿಗೆ 1-to-1 ಸಭೆಯನ್ನ ಮಾಡಿದ್ದಾರೆ. ಅತ್ತ ಸಿದ್ದರಾಮಯ್ಯನವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಹರಿಪ್ರಸಾದ್ ಅವರ ಜೊತೆಗೆ 1-to-1 ಸಭೆಗಳನ್ನ ಮಾಡಿದ್ದಾರೆ. ಆದರೆ ಎಲ್ಲ ನಾಯಕರು ನೀಡಿರುವಂಥ ಪಟ್ಟಿಯನ್ನು ನೋಡಾದ ಬಳಿಕ ಅದನ್ನು ಅಂತಿಮಗೊಳಿಸುವ ಬದಲಾಗಿ ಇನ್ನೊಂದು ಮಾಹಿತಿಗಳನ್ನು ಪಡೆದು ಇನ್ನೊಂದಿಷ್ಟು ಮಾಹಿತಿಗಳನ್ನು ಪಡೆದು ಅದಾದ ಬಳಿಕ ರಿವರ್ಕ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಸಂದೇಶವನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿಯ ರೀವರ್ಕ್ ಮಾತಿನ ಹಿಂದೆ ರಾಜಕೀಯ ವರ್ಕ್ ಕೂಡ ಇದೆ. ಏನದು ಅಂದ್ರೆ, ಈಗಾಗಲೇ ಪರ್ಯಾಯ ಏಜೆನ್ಸಿಗಳ ಮೂಲಕ ರಾಹುಲ್ ಗಾಂಧಿ ಮಾಹಿತಿ ತರಿಸ್ಕೊಂಡಿದ್ದಾರೆ. ಮುಂದಿನ 20 ವರ್ಷದ ನಾಯಕತ್ವವನ್ನ ಗಮನದಲ್ಲಿಟ್ಕೊಂಡು 5 ಸಮುದಾಯಗಳತ್ತ ಗಮನ ಹರಿಸಿದ್ದಾರೆ. ಹಾಗಿದ್ರೆ ಯಾವ ಮಾನದಂಡದ ಮೇಲೆ ಡಿಕೆ ಸಂಪುಟ 2.0 ರಚನೆಯಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ನಾಯಕರು 60% ಹೊಸಬರಿಗೆ ಅವಕಾಶ ನೀಡಲು ನಿರ್ಧರಿಸಿದ್ದಾರೆ. SC ST ಹಾಗೂ OBCಗೂ ಹೆಚ್ಚಿನ ಪ್ರಾಶಸ್ತ್ಯ ನೀಡೋ ಬಗ್ಗೆ ಚರ್ಚೆ ನಡೆದಿದೆ. ನಿನ್ನೆ KC ವೇಣುಗೋಪಾಲ್ ಜೊತೆಗಿನ ಸಭೆಯಲ್ಲಿ ಇದೇ ಮಾತುಕತೆ ನಡೆದಿದೆ. ಈ ಮಾನದಂಡ ಆಧರಿಸಿ ನಾಯಕರು ಪಟ್ಟಿ ಸಿದ್ಧಪಡಿಸಲಿದ್ದಾರೆ. ಮುಂದಿನ ಚುನಾವಣೆ ಗಮನದಲ್ಲಿಟ್ಕೊಂಡು ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ. ಇಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ಇಮೇಜ್ ಹೆಚ್ಚಿಸುವ ಕಡೆ ಹೈಕಮಾಂಡ್ ಗಮನ ಹರಿಸಿದೆ. ಹೀಗಾಗಿ ರಾಜ್ಯ ನಾಯಕರು ಹೊಸ ಪಟ್ಟಿ ಬಳಿಕ ಮತ್ತೊಮ್ಮೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮುಂದಿನ ವಾರ ಮತ್ತೆ ದೆಹಲಿಯ ಸಭೆ ಬಳಿಕ ಸಂಪುಟ ವಿಸ್ತರಣೆಯಾಗೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿನ ಚರ್ಚೆ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ವರಿಷ್ಠರು ಏನ್ ಹೇಳಬೇಕೋ ಅದನ್ನು ಹೇಳಿದ್ದಾರೆ ಅಂದ್ರು. ಈ ಮೂಲಕ ಸಭೆಯೊಳಗಿನ ಗುಟ್ಟನ್ನ ಗುಟ್ಟಾಗೆ ಇಟ್ಟು ಮಾತು ಮುಗಿಸಿದ್ರು. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ದೆಹಲಿಯವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕು ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರ ಆಸೆ ಬಗ್ಗೆ ಹೇಳಿಕೆ ಕೊಟ್ಟರು. ಹೊಸಬರಿಗೆ ಮಣೆ ಹಾಕಬೇಕು ಅನ್ನೋದು ಅವರ ಅಭಿಲಾಷೆ ಅಂದ್ರು. ಸಾಲದಕ್ಕೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಉಳಿದ್ರಿಂದ ಒಳ್ಳೇದು, ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರ್ತೈತೆ, ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸಬ್ರು ಕೆಪಾಸಿಟಿ ಇದ್ರೆ ಅಂತನೂ ಇಂಡಕ್ಟ್ ಮಾಡಬೇಕು. ಯಾಕಂದರೆ 1ನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, 2ನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕು. ಇನ್ನೂ ಚರ್ಚೆ ಆಗಲೇಬೇಕು. ಆದಷ್ಟು ಬೇಗ ಮಾಡ್ತಾರೆ. ಸೊ ಮಾಡೋದು ಒಳ್ಳೇದು ರಾಜ್ಯದ ಹಿತದೃಷ್ಟಿಯಿಂದ. ಸೊ ಕಾದು ನೋಡೋಣ. ಹೊಸಬರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಮಾತು ರಾಜಕೀಯದಲ್ಲಿ ಹರಿದಾಡಿದ್ದೇ ತಡ. ಶಾಸಕರು ಅಲರ್ಟ್ ಆಗಿದ್ದಾರೆ. ಹೊಸ ಮುಖಗಳಿಗೆ ಅವಕಾಶ ಕೊಟ್ಟು ನೋಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಮಾಡಿದ್ದೀನಿ, ಹೈಕಮಾಂಡ್ ಹತ್ರ ಪೂರ್ಣ ಪ್ರಮಾಣದಲ್ಲಿ ಮನವಿ ಮಾಡಿದ್ದೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಡಿ. ನೀವು ಅವಕಾಶ ಕೊಟ್ಟರಲ್ವಾ, ನನಗೊಂದು ಕೆಲಸ ಮಾಡೋಕ್ಕೆ ಗೊತ್ತಾಗೋದು. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ನೋಡಿ.
ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟಲ್ವಾ, ಅವ್ರ ತಲೆ ಒಳಗಡೆ ಇರೋದು ಬರೆದು ಪ್ರೆಸೆಂಟ್ ಮಾಡೋದು ಅವಕಾಶ ಸಿಕ್ಕಲಿ ನಮಗೂ. ಮೈಸೂರು ಭಾಗಕ್ಕೆ ಇನ್ನೊಂದು ಕೊಡಬೇಕು ಅಂತ ಅನ್ನೋದು ನಮ್ಮೆಲ್ರಿಗೂ ಆಸೆ. ಅದನ್ನು ಯಾರು ಕೊಡ್ತದೆ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಡಲೇಬೇಕು ಮೈಸೂರಿಗೆ ಅಂತ ಅನ್ನೋದು ನಮ್ಮ ಅನಿಸಿಕೆ. ಯಾಕೆಂದರೆ ಮೈಸೂರು ದೊಡ್ಡ ಜಿಲ್ಲೆ. ಸದ್ಯ ಸಚಿವ ಸಂಪುಟ ಕಸರತ್ತು ಮುಂದಿನ ವಾರಕ್ಕೆ ಮುಂದೂಡಿಕೆಯಾಗಿದೆ. ಇಂದು ರಾತ್ರಿಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಮುಂದಿನ ವಾರ ಮತ್ತೊಂದು ಹಂತದ ಚರ್ಚೆ ನಡೆಯೋದು ಬಹುತೇಕ ಖಚಿತ. ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಂಗಳೂರು.